ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಅಚ್ಚರಿಗೆ ಈಡಾಗುವ ಮಾಹಿತಿಯೊಂದನ್ನು ನಾಸಾ ಹೊರಹಾಕ್ತಾ ಇದೆ. ಇಡೀ ಸೌರವ್ಯೂಹದಲ್ಲಿ ಭೂಮಿಯಲ್ಲಿ ಮಾತ್ರವೇ ನೀರಿರೋದು ಅನ್ನೋ ಥಿಯರಿಯನ್ನು ನಾವಿನ್ನು ಮುಂದೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಸೌರಮಂಡಲದ ಮತ್ತೊಂದು ಗ್ರಹದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಮೆರಿಕದ ಇನ್ಸೈಟ್ ಲ್ಯಾಂಡರ್ ಮಿಷನ್ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಒದಗಿಸಿಕೊಟ್ಟಿದೆ. ಹಾಗಾದರೆ ನೀರು ಪತ್ತೆಯಾಗಿರೋದು ಯಾವ ಗ್ರಹದಲ್ಲಿ? ಅಲ್ಲಿ ನೀರಿದ್ದ ಮೇಲೆ ಜೀವಿಗಳು ಕೂಡ ಇರಬೇಕಲ್ವಾ? ಅದಕ್ಕೆ ಇನ್ಸೈಟ್ ಮಿಷನ್ ಕೊಟ್ಟಿರೋ ಉತ್ತರ ಏನು? ಅಲ್ಲಿ ನೀರಿರೋದು ಪತ್ತೆಯಾಗಿದ್ದಾದರೂ ಹೇಗೆ? ಈ ಸಂಶೋಧನೆಗೂ ಮೊದಲು ಅಲ್ಲಿ ನೀರಿನ ಅಂಶದ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ? ಅಮೆರಿಕಾದ ವಿಜ್ಞಾನಿಗಳ ಈ ಸಾಧನೆಗೆ ಭಾರತದ ಕೊಡುಗೆ ಏನಾದರೂ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಕೆಳಗೆ ಸೌರಮಂಡಲದಲ್ಲಿ ನೀರಿರುವ ಏಕೈಕ ಗ್ರಹ ಅಂದರೆ ಅದು ನಮ್ಮ ಭೂಮಿ ಮಾತ್ರ. ಇಲ್ಲಿ ನೀರಿದೆ, ಹಸಿರಿದೆ, ಉಸಿರಿದೆ, ಜೀವಿಗಳಿವೆ, ಮನುಷ್ಯರೂ ಇದ್ದೀವಿ, ದೇವರುಗಳು ಕೂಡ ಇವೆ. ಇಡೀ ಬ್ರಹ್ಮಾಂಡದ ಪೈಕಿ ಭೂಮಿಗೆ ಮಾತ್ರ ಇದೆಲ್ಲ ಸಾಧ್ಯ ಆಗಿರೋದು ಯಾಕೆ ಅಂದರೆ ಇಲ್ಲಿ ನೀರಿದೆ ಅನ್ನೋ ಕಾರಣಕ್ಕೆ. ನೀರಿರೋದ್ರಿಂದಲೇ ಇಲ್ಲಿನ ವಾತಾವರಣಕ್ಕೆ ಆಕ್ಸಿಜನ್ ಸಿಗ್ತಾ ಇದೆ. ಆಕ್ಸಿಜನ್ ಅನ್ನೋದು ನಮಗೆ ಹೇಗೆ ಸಿಗ್ತಾ ಇದೆ? ಸಮುದ್ರದ ನೀರು ಹೇಗೆ ವಾತಾವರಣಕ್ಕೆ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತೆ ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಕೂಡ ಅದನ್ನು ನೋಡಬಹುದು. ಇನ್ನು ಈ ನೀರು ಅನ್ನೋ ಜೀವಜಲ ಈ ಬ್ರಹ್ಮಾಂಡದಲ್ಲಿ ಇನ್ನು ಯಾವೆಲ್ಲ ಗ್ರಹಗಳಲ್ಲಿದೆ ಅನ್ನೋದು ಗೊತ್ತಾದರೆ ಮುಂದೆ ಮನುಷ್ಯ ತನ್ನ ವಸತಿಯನ್ನು ಅಲ್ಲಿಗೆ ಬದಲಾಯಿಸಿಕೊಳ್ಳುವ ಬಗ್ಗೆ, ಈಗಾಗಲೇ ಅಲ್ಲಿರಬಹುದಾದ ಜೀವಿಗಳ ಜೊತೆ ಸಂಪರ್ಕ ಸಾಧಿಸುವ ಬಗ್ಗೆ ಯೋಚನೆ ಮಾಡಬಹುದು. ಆ ನಿಟ್ಟಲ್ಲಿ ವಿಜ್ಞಾನಿಗಳು ಸಾಕಷ್ಟು ಅನ್ವೇಷಣೆಗಳನ್ನು ಕೂಡ ಕೈಗೊಂಡರು. ಈ ಬ್ರಹ್ಮಾಂಡ ಸಾಕಷ್ಟು ಸೂಪರ್ ಅರ್ಥಗಳನ್ನು ಹೊಂದಿದೆ ಅನ್ನೋದು ಗೊತ್ತಾಯಿತು, ಆದರೆ ಅವುಗಳ ಬಗ್ಗೆ ಸ್ಪಷ್ಟತೆ ಸಿಗಲಿಲ್ಲ. ಇನ್ನು ಭೂಮಿಯನ್ನು ಹೊರತುಪಡಿಸಿ ಉಳಿದ ಗ್ರಹಗಳಿವೆಯಲ್ಲ, ಅಲ್ಲೆಲ್ಲೂ ಕೂಡ ನೀರಿನ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೂ ಮಂಗಳನ ಮೇಲೆ ನೀರಿನ ಅಂಶ ಇದ್ದಿರಬಹುದು ಅನ್ನೋ ಸಣ್ಣ ಆಸೆಯನ್ನಿಟ್ಟುಕೊಂಡು ಅಮೆರಿಕ ತನ್ನ ಇನ್ಸೈಟ್ ಲ್ಯಾಂಡರನ್ನು ಮಂಗಳನ ಅಂಗಳಕ್ಕೆ ಇಳಿಸ್ತು. ಈಗ ಅದೇ ಇನ್ಸೈಟ್ ಮಂಗಳನ ಅಂಗಳದಲ್ಲಿ ನೀರಿದೆ ಅನ್ನೋ ದೊಡ್ಡ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಗೆಳೆಯರೆ, ಇಲ್ಲಿ ಮಂಗಳನ ಅಂಗಳ ಮತ್ತು ನೀರಿನ ಬಗ್ಗೆ ನೋಡೋ ಮೊದಲು ಈ ಇನ್ಸೈಟ್ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಬಿಡ್ತೀನಿ. ಇನ್ಸೈಟ್ ಲ್ಯಾಂಡರನ್ನು ಅಮೆರಿಕಾದ ನಾಸಾ ಲಾಂಚ್ ಮಾಡ್ತು. ಈ ಪ್ರಾಜೆಕ್ಟ್ಗೆ ಬಳಸಿದ ಲ್ಯಾಂಡರನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಲಾಕ್ಹೀಡ್ ಮಾರ್ಟಿನ್. 2018 ಮೇ 5ನೇ ತಾರೀಕು ಇನ್ಸೈಟ್ ಲ್ಯಾಂಡರನ್ನು ಹೊತ್ತ ಅಟ್ಲಾಸ್ V401 ಲಾಂಚ್ ವೆಹಿಕಲ್ ನಭಕ್ಕೆ ಜಿಗಿಯೋದ್ರೊಂದಿಗೆ ನಾಸಾದ ಈ ಅತ್ಯಂತ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಲಾಂಚ್ ಆಯಿತು. ಆನಂತರ 2018 ನವೆಂಬರ್ 26ನೇ ತಾರೀಕು ಮಂಗಳ ಗ್ರಹದ ಇಲಿಸಿಯಂ ಪ್ಲಾನೆಟಿಯಾ ಅನ್ನೋ ಪ್ರದೇಶದಲ್ಲಿ ಯಶಸ್ವಿಯಾಗಿ ಅದು ಲ್ಯಾಂಡ್ ಕೂಡ ಆಯಿತು. ಈ ಲ್ಯಾಂಡರಲ್ಲಿ ಸೆಸಿಮೋಮೀಟರ್ ಅನ್ನು ಅಳವಡಿಸಿದ್ರು. ಆ ಉಪಕರಣ ಸೆಸಿಮಿಕ್ ಎಕ್ಸ್ಪೆರಿಮೆಂಟ್ ಫಾರ್ ಇಂಟೀರಿಯರ್ ಸ್ಟ್ರಕ್ಚರ್ ಅನ್ನೋ ಸಂಶೋಧನೆಯನ್ನು ಮಂಗಳನ ಅಂಗಳದಲ್ಲಿ ನಡೆಸೋದಕ್ಕೆ ಮುಂದಾಯಿತು. ಇದು ಮಂಗಳನ ಒಡಲಾಳದ ರಚನೆಯನ್ನು 3D ಮಾಡೆಲ್ನಲ್ಲಿ ರಚಿಸಿಕೊಳ್ಳೋದಕ್ಕೆ ಸೂಕ್ತ ಮಾಹಿತಿಯನ್ನು ಒದಗಿಸಿಕೊಡ್ತು. ಹೀಗೆ ಸತತ 4 ವರ್ಷಗಳಿಗೂ ಅಧಿಕ ಕಾಲ ನಾಸಾಗೆ ಮಂಗಳನ ಕುರಿತಾಗಿ ಅತ್ಯದ್ಭುತ ಮಾಹಿತಿಯನ್ನು ಕಳುಹಿಸಿಕೊಟ್ಟಿದ್ದ ಈ ಇನ್ಸೈಟ್ ಲ್ಯಾಂಡರ್ 2022ರಲ್ಲಿ ತನ್ನ ಕೆಲಸವನ್ನು ಮುಗಿಸಬೇಕಾಗಿ ಬಂತು. ಅದಕ್ಕೆ ಕಾರಣವಾಗಿದ್ದು ಮಂಗಳನಲ್ಲಿನ ಡಸ್ಟ್ ಡೆವಿಲ್. ಡಸ್ಟ್ ಡೆವಿಲ್ ಅಂದ ಕೂಡಲೇ ಮಂಗಳನ ಅಂಗಳದಲ್ಲಿ ಯಾವುದೋ ದೆವ್ವ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಬಿರುಗಾಳಿ, ಸುಂಟರ ಗಾಳಿ ಅಂತ ಕರಿತೀವಲ್ವಾ, ಗಾಳಿ ತಿರುಗುತ್ತಾ ಧೂಳನ್ನು ಹೊತ್ತು ಬರುತ್ತಲ್ಲ, ಆ ಪ್ರಕ್ರಿಯೆ ಮಂಗಳನ ಅಂಗಳದಲ್ಲಿ ಇನ್ನಷ್ಟು ಶಕ್ತಿಯುತವಾಗಿ ನಡೆಯುತ್ತೆ. ಅಂಥ ಒಂದು ಡಸ್ಟ್ ಡೆವಿಲ್ ಈ ಇನ್ಸೈಟ್ ಲ್ಯಾಂಡರ್ ಇದ್ದ ಕಡೆ ಕೂಡ ಕಾಣಿಸ್ಕೊಳ್ತು. ಅದರ ಪರಿಣಾಮ ಲ್ಯಾಂಡರ್ನ ಸೋಲಾರ್ ಪ್ಯಾನಲ್ಗಳ ಮೇಲೆ ಧೂಳು ಯಥೇಚ್ಛ ಪ್ರಮಾಣದಲ್ಲಿ ಕೂತ್ಕೊಳ್ತು. ಹೀಗಾಗಿ ಲ್ಯಾಂಡರ್ಗೆ ಸಿಗಬೇಕಾದ ಸೋಲಾರ್ ಶಕ್ತಿ ಸಿಗೋದು ನಿಂತೋಯ್ತು. ಸೊ ಇನ್ಸೈಟ್ ಲ್ಯಾಂಡರ್ ತನ್ನ ಕೆಲಸವನ್ನು ಮುಗಿಸಬೇಕಾಗಿ ಬಂತು. ಗೆಳೆಯರೆ, ಇಲ್ಲಿ ಇನ್ಸೈಟ್ ಲ್ಯಾಂಡರ್ ತನ್ನ ಕೆಲಸವನ್ನು ನಿಲ್ಲಿಸುವ ವೇಳೆಗಾಗಲೇ ಸಾಕಷ್ಟು ಮಾಹಿತಿಯನ್ನು ಭೂಮಿಗೆ ಕಳುಹಿಸಿಕೊಟ್ಟಿತ್ತು. ಆದರೆ ಅದನ್ನು ಡಿಕೋಡ್ ಮಾಡೋದಕ್ಕೆ ನಾಸಾದ ವಿಜ್ಞಾನಿಗಳಿಗೆ ತುಂಬಾ ಸಮಯ ಹಿಡಿತು. ಹೀಗಾಗಿ ಇನ್ಸೈಟ್ ತನ್ನ ಕೆಲಸವನ್ನು ನಿಲ್ಲಿಸಿದ 2 ವರ್ಷಗಳ ನಂತರ ಒಂದು ಅದ್ಭುತ ರಹಸ್ಯ ಹೊರಬೀಳ್ತಾ ಇದೆ. ಅದೇ ಮಂಗಳನ ಅಂಗಳದಲ್ಲಿ ನೀರಿದೆ ಅನ್ನೋ ವಿಚಾರ. ಗೆಳೆಯರೆ, ಭೂಮಿ ಮೇಲೆ ಅಪಾರ ಪ್ರಮಾಣದ ಜಲರಾಶಿ ಇರೋದ್ರಿಂದಲೇ ಇದನ್ನು ನೀಲಿಗ್ರಹ ಅಂತ ಕರೀತಾರೆ. ಇದೇ ರೀತಿಯ ನೀರು ಸೌರಮಂಡಲದಲ್ಲಿ ಇನ್ಯಾವುದಾದರೂ ಗ್ರಹದ ಮೇಲಿದೆಯಾ ಅನ್ನೋ ಹುಡುಕಾಟವನ್ನು ಮನುಷ್ಯ ಮಾಡ್ತಲೇ ಇದ್ದ. ಈಗ ಅದಕ್ಕೆ ಉತ್ತರವಾಗಿ ಸಿಕ್ಕಿರೋದು ಮಂಗಳದಲ್ಲಿ ನೀರಿದೆ ಅನ್ನೋ ಅಂಶ. ಇಲ್ಲಿ ಭೂಮಿ ಮೇಲೆ ನೀರು ಸಿಗುತ್ತಲ್ಲ, ಹಾಗೆ
ಮಂಗಳನ ಅಂಗಳದ ಮೇಲೆ ನೀರು ಸಿಕ್ಕಿಲ್ಲ. ಆದರೆ ಆ ಗ್ರಹದಲ್ಲಿ ಅಂತರ್ಜಲ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿದೆಯಂತೆ. ನಮ್ಮ ಭೂಮಿಯ ಮೇಲಿನ ಸಮುದ್ರಗಳಷ್ಟು ನೀರು ಆ ಮಣ್ಣಿನ ಪದರಗಳ ಅಡಿಯಲ್ಲಿದೆ. ಇದರ ಬಗ್ಗೆ ಸೂಕ್ತ ದಾಖಲೆಗಳನ್ನು ಇನ್ಸೈಟ್ ಲ್ಯಾಂಡರ್ ಕಳುಹಿಸಿಕೊಟ್ಟಿದೆ. ಅದರ ಲೆಕ್ಕಾಚಾರದಂತೆ ಮಂಗಳನ ಅಂಗಳದಲ್ಲಿ 7ರಿಂದ 13 ಮೈಲಿಗಳಷ್ಟು ಆಳದಲ್ಲಿ ಅಪಾರ ಪ್ರಮಾಣದ ನೀರು ಸಿಗುತ್ತೆ. ಈ ನೀರು ಸಂಪೂರ್ಣವಾಗಿ ಮಂಗಳನ ಗ್ರಹವನ್ನು ಆವರಿಸಿಕೊಂಡಿದೆ. ಸುಮಾರು 1ರಿಂದ 2 ಕಿಲೋಮೀಟರುಗಳಷ್ಟು ಆಳದವರೆಗೆ ಈ ನೀರಿನ ಸಂಗ್ರಹ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಿಸುಮಾರು 1500 ಮೀಟರ್ಗಳಷ್ಟು ಆಳದ ಸಮುದ್ರನೇ ಮಂಗಳನ ಒಳಪದರಗಳಲ್ಲಿದೆ ಅನ್ನೋ ಮಾಹಿತಿಯನ್ನು ಇನ್ಸೈಟ್ ಲ್ಯಾಂಡರ್ ಕೊಟ್ಟಿದೆ. ಇನ್ನು ಮಂಗಳನ ಅಂಗಳದಲ್ಲಿ 3 ಬಿಲಿಯನ್ ವರ್ಷಗಳ ಹಿಂದೆ ಸಮುದ್ರಗಳಿದ್ವು. ಆ ಬಳಿಕ ನಡೆದ ಬೆಳವಣಿಗೆಗಳ ಕಾರಣದಿಂದ ಮಂಗಳನ ಮೇಲ್ಮೈಯಲ್ಲಿದ್ದ ಸಮುದ್ರಗಳು ಕಾಣೆ ಆದವು. ಆದರೆ ಆ ಗ್ರಹದ ಪದರಗಳ ಒಳಗೆ ಸೇರಿಕೊಂಡಿರುವ ನೀರು ಇನ್ನೂ ಕೂಡ ಹಾಗೇ ಇದೆ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೇಲೆ ಕೂಡ ಬರಬಹುದು. ಕಂಪನಗಳು ಹಾಗೂ ಜ್ವಾಲಾಮುಖಿಯ ಕಾರಣದಿಂದ ಆ ನೀರು ಮಣ್ಣಿನ ಪದರಗಳಿಂದ ಹೊರಗೆ ಬರುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ವೇಳೆ ಹಾಗೇನಾದರೂ ಆದರೆ ಅದು ಮಂಗಳನ ಅಂಗಳದಲ್ಲಿ ಜೀವಿಗಳ ಸೃಷ್ಟಿಗೆ ಕೂಡ ಕಾರಣ ಆಗಬಹುದು. ಅಲ್ಲಿ ಒಮ್ಮೆ ನೀರು ಮೇಲ್ಮೈಗೆ ಬಂದಿದ್ದೇ ಆದರೆ ಆ ಬಳಿಕ ಅಲ್ಲಿನ ವಾತಾವರಣದಲ್ಲಿ ಆಮ್ಲಜನಕ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ನೀರಲ್ಲಿ ನಡೆಯುವ ಪ್ರಕ್ರಿಯೆಯ ಕಾರಣದಿಂದ ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಯಾವಾಗ ಜೀವಜಲ ಹಾಗೂ ಜೀವವಾಯು ಕಾಣಿಸ್ಕೊಳ್ಳುತ್ತವೋ ಆಗ ಅಲ್ಲಿ ಜೀವಿಗಳ ಉಗಮ ಕೂಡ ಸಾಧ್ಯ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಒಂದು ವೇಳೆ ಮಂಗಳನ ಅಂಗಳದಲ್ಲಿರೋ ನೀರಿನ ಲಭ್ಯತೆಯನ್ನು ಪಡೆಯೋದಕ್ಕೆ ಮನುಷ್ಯನಿಗೆ ಸಾಧ್ಯ ಆಗಿಬಿಟ್ರೆ ಅಲ್ಲಿಗೆ ಸೌರಮಂಡಲದಲ್ಲಿ ಮತ್ತೊಂದು ಗ್ರಹದಲ್ಲಿ ನೀರಿದೆ ಅನ್ನೋದು ಖಚಿತವಾಗುವುದರ ಜೊತೆಗೆ ಅಲ್ಲಿ ಇನ್ನಿತರ ಚಟುವಟಿಕೆಗಳು ಕೂಡ ಆರಂಭ ಆಗುತ್ತವೆ. ಇದಲ್ಲದೆ ಗುರುಗ್ರಹದ ಒಂದಷ್ಟು ಉಪಗ್ರಹಗಳ ಮೇಲೆ ಕೂಡ ವಿಜ್ಞಾನಿಗಳು ಕಣ್ಣಿಟ್ಟುಕೊಂಡು ಕೂತಿದ್ದಾರೆ. ಅವುಗಳಲ್ಲೂ ನೀರಿರಬಹುದು ಅನ್ನೋ ಅನುಮಾನಗಳಿದ್ದು ಅವೆಲ್ಲವುಗಳ ಬಗ್ಗೆಯೂ ಸಂಶೋಧನೆ ನಡೀತಾ ಇದೆ. ಅಲ್ಲ, ಭೂಮಿಯ ಒಳಗೆ ಎಲ್ಲಿ ನೀರಿದೆ ಅನ್ನೋದನ್ನು ಖಚಿತವಾಗಿ ಹೇಳೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಮಂಗಳನ ಅಂಗಳದ ಒಳಗಿನ ನೀರಿನ ಲಭ್ಯತೆಯ ಬಗ್ಗೆ ವಿಜ್ಞಾನ ಜಗತ್ತು ಹೇಗೆ ಮಾತಾಡುತ್ತೆ ಅಂತ ಕೆಲವರಿಗೆ ಅನ್ನಿಸ್ಬೋದು. ಇಲ್ಲಿ ಇನ್ಸೈಟ್ ಲ್ಯಾಂಡರ್ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಭೂಮಿಯ ಒಳಗೆ ಹೇಗೆ ನೀರು ಹಾಗೂ ಪೆಟ್ರೋಲಿಯಂನ ಲಭ್ಯತೆಯನ್ನು ಪರಿಶೀಲನೆ ಮಾಡ್ತಾರೋ ಅದೇ ಮಾದರಿಯನ್ನು ಅನುಸರಿಸಿ ಮಂಗಳನ ಒಳಭಾಗದಲ್ಲಿ ನೀರಿದೆ ಅನ್ನೋದನ್ನು ಪತ್ತೆ ಮಾಡಲಾಗಿದೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ರಾಕ್ ಫಿಸಿಕ್ಸ್ ಮಾಡೆಲನ್ನು ಬಳಸಿಕೊಂಡು ನೀರಿನ ಲಭ್ಯತೆಯನ್ನು ಲೆಕ್ಕ ಹಾಕ್ತಾರೆ. ಅದಕ್ಕೆ ಭೂಮಿಯ ಒಳಗಿನ ಸೆಸ್ಮಿಕ್ ಎನರ್ಜಿ ಕೂಡ ಸಹಾಯ ಮಾಡುತ್ತೆ. ಇಲ್ಲೂ ಕೂಡ ಇನ್ಸೈಟ್ ಕೊಟ್ಟಿದ್ದ ಕಂಪನಗಳ ಆಧಾರದಲ್ಲಿ ನೀರಿನ ಲಭ್ಯತೆಯನ್ನು ವಿಜ್ಞಾನಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಮಂಗಳನ ಅಂಗಳದಲ್ಲಿ ನೀರಿದೆ ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಕಾರಣವಾಗ್ತಾ ಇರೋದು ಮಂಗಳನ ಮೇಲ್ಮೈನಲ್ಲಿನ ಪುರಾತನ ನದಿ ಹಾಗೂ ಸರೋವರಗಳ ಗುರುತುಗಳು. ಇತ್ತೀಚೆಗೆ ನಾಸಾದ ಸಂಶೋಧನೆಯಲ್ಲಿ ಮಂಗಳನ ಅಂಗಳದಲ್ಲಿ ನದಿಯ ಹರಿವಿರೋದು ಪತ್ತೆ ಆಯಿತು. ಒಂದು ಕಾಲದಲ್ಲಿ ಅಲ್ಲಿ ನೀರಿತ್ತು, ಆನಂತರ ಅಷ್ಟೂ ಪ್ರಮಾಣದ ನೀರು ಆವಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದು ಅಂತರ್ಜಲವಾಗಿ ಕೂಡ ರೂಪುಗೊಂಡಿರಬಹುದು. ಸೊ ಮಂಗಳನ ಅಂಗಳ ಇನ್ನು ಮುಂದೆ ವಿಜ್ಞಾನಿಗಳ ಪಾಲಿಗೆ ಇನ್ನಷ್ಟು ಕುತೂಹಲವನ್ನುಂಟು ಮಾಡೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಕೆಳಗೆ ಮಂಗಳನ ಅಂಗಳದಲ್ಲಿ ನೀರಿದೆ ಅನ್ನೋದನ್ನ ಈಗ ಅಮೆರಿಕ ಹೇಳ್ತಾ ಇದೆ, ನಾವು ನಂಬ್ತಾ ಇದ್ದೀವಿ. ಆದರೆ ನಮ್ಮ ಭಾರತದ ಅತ್ಯಂತ ಪುರಾತನ ಖಗೋಳ ವಿಜ್ಞಾನಿ ವರಾಹಮಿಹಿರ ಸುಮಾರು 1,500 ವರ್ಷಗಳ ಹಿಂದೆನೇ ಈ ಬಗ್ಗೆ ಜಗತ್ತಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದರು. ತಮ್ಮ ಪಂಚಸಿದ್ಧಾಂತಿಕ ಅನ್ನೋ ಗ್ರಂಥದಲ್ಲಿ ವರಾಹಮಿಹಿರರು ಮಂಗಳನ ವಾತಾವರಣದಲ್ಲಿ ನೀರಿದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮಂಗಳ ಗ್ರಹ ನೀರಿನಿಂದ ತುಂಬಿದೆ ಅನ್ನೋ ಮಾಹಿತಿಯನ್ನು ಕೂಡ ವರಾಹಮಿಹಿರರೇ ಕೊಡ್ತಾರೆ. ಅವತ್ತಿಗೆ ಬಾಹ್ಯಾಕಾಶಯಾನಕ್ಕೆ ಇವತ್ತಿನ ಹಾಗೆ ರಾಕೆಟ್ಟುಗಳು, ಲಾಂಚರ್ಗಳು ಇರಲಿಲ್ಲ. ಉಪಗ್ರಹಗಳನ್ನು ಕಳುಹಿಸೋದಕ್ಕೆ, ಲ್ಯಾಂಡರ್ಗಳನ್ನು ಇಳಿಸೋದಕ್ಕೆ ಸಾಧ್ಯವಿಲ್ಲದ ಕಾಲ ಅದು ಅಂತ ನಾವು ಭಾವಿಸಿದ್ದ ಕಾಲಮಾನದಲ್ಲಿ ವರಾಹಮಿಹಿರರು ಭೂಮಿ ಮೇಲೆ ಕೂತ್ಕೊಂಡೆ ಮಂಗಳನ ಅಂಗಳದಲ್ಲಿ ನೀರಿದೆ ಅನ್ನೋ ಬಗ್ಗೆ ಖಚಿತವಾಗಿ ಹೇಳ್ತಾರೆ. ಆದರೆ ಅದನ್ನು ಹೇಳಿದ್ದು ವರಾಹಮಿಹಿರ ಅನ್ನೋ ಭಾರತೀಯ ಖಗೋಳ ವಿಜ್ಞಾನಿ. ನೋಡಿ, ಆತ ಯಾವ ಕೇಂಬ್ರಿಡ್ಜೋ, ಹಾರ್ವರ್ಡೋ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗಳಿಂದಲೋ ಬಂದವರಲ್ಲ, ಭಾರತೀಯ ವಿಜ್ಞಾನಿ. ಹೀಗಾಗಿ ವರಾಹಮಿಹಿರರ ಮಾತನ್ನು ನವಭಾರತದ ಬುದ್ಧಿವಂತರು ಕೂಡ ನಂಬ್ತಾ ಇರಲಿಲ್ಲ. ಆದರೆ ಈಗ ನಾಸಾ ತನ್ನ ಅಧ್ಯಯನದ ಮೂಲಕ ನಮ್ಮ ವರಾಹಮಿಹಿರರು ಹೇಳಿದ್ದನ್ನೇ ಹೇಳ್ತಾ ಇದೆ. ಎಸ್, ಮಂಗಳದಲ್ಲಿ ನೀರಿದೆ ಅಂತಿದೆ ಅಮೆರಿಕ. ಇನ್ನು ಮಂಗಳನ ಅಂಗಳದ ಮೇಲೆ ಸಂಶೋಧನೆಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಚೈನಾ ಹಾಗೂ ಭಾರತಗಳು ಕೂಡ ಮಂಗಳನ ಅಂಗಳದ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡುತ್ತವೆ. ಅಲ್ಲೀಗ ಮತ್ತಷ್ಟು ಸಂಶೋಧನೆ ನಡಿಬೇಕು. ಮಂಗಳನ ಮೇಲೊಂದು ಕಾಲಕ್ಕೆ ನೀರಿದ್ದು, ಜೀವಸಂಕುಲವೂ ಇದ್ದು ಅದೆಲ್ಲ ನಾಶವಾಗಿ ಹೋಯ್ತಾ, ಅಥವಾ
ಈಗೀಗ ಅಲ್ಲಿ ಜೀವಸಂಕುಲದ ಉಗಮಕ್ಕೆ ಬೇಕಾದ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ? ಅಂದರೆ ನಾಳೆ ಭೂಮಿ ನಾಶವಾದರೆ ಮಂಗಳ ಜೀವವೈವಿಧ್ಯದೊಂದಿಗೆ ಕಂಗೊಳಿಸುವ ದಿನಗಳು ಶುರು ಆಗುತ್ವಾ? ಈ ಬಗ್ಗೆ ಮತ್ತಷ್ಟು ಸಂಶೋಧನೆಗಳ ಅಗತ್ಯ ಖಂಡಿತ ಇದೆ. ಇದು ಗೆಳೆಯರೆ ಮಂಗಳನ ಅಂಗಳದ ಬಗ್ಗೆ ನಮ್ಮ ವರಾಹ ಮಿಹಿರ ಹಾಗೂ ಅಮೆರಿಕಾದ ನಾಸಾ ಹೇಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.